ಹೇ ಭಗವಾನ್ ಭಾಸ್ಕರ, ಈ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ಪರಮಾತ್ಮ. ಓಂ ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ. ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ. ನೈಜರಶ್ಮಿಗಳಿಂ ವಿಶ್ವವನೆ ಬೆಳಗೋ ತೇಜ ಪುಂಜ ಅರವಿಂದ ಪಾಯಿಮಾ. ನೈಜರಶ್ಮಿಗಳಿಂ ವಿಶ್ವವನೆ ಬೆಳಗೋ ತೇಜ ಪುಂಜ ಅರವಿಂದ ಪಾಯಿಮಾ. ಸಪ್ತಾಸ್ವರತ ಮಹಾರೂಢಂ ಛಾಯ ಪ್ರಿಯಂ. ಸಪ್ತಾಸ್ವರತ ಮಹಾರೂಢಂ ಛಾಯ ಪ್ರಿಯಂ. ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಯಿಮಾ. ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಯಿಮಾ. ಸಾಸಿರ ಪಾದನೆ ಪಾಯಿಮಾ. ಸಾಸಿರ ಪಾದನೆ ಪಾಯಿಮಾ. ಕರ್ಣ, ಯಾರು ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏತಕ್ಕಾಗಿ ಭಂಗಪಡಿಸಿದೆಯಮ್ಮ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎನ್ನುವರು. ಕುಂತಿ ಕುಂತಿ ದೇವಿ ಅಮ್ಮ, ಇದೋ ನಿನಗೆ ನಮಸ್ಕರಿಸುವನು ತಾಯಿ. ಕಂದ, ಕೀರ್ತಿಶೀಲನ. ಕೀರ್ತಿ? ಎಂತಹ ಕೀರ್ತಿ ಅಮ್ಮ ನನ್ನದು? ಅಮ್ಮ ನೀನೇನಾ ನನ್ನ ಹಡೆದ ಮಾತೆಯು. ಅಮ್ಮ ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇದೆ. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇದೆ.
ಅಮ್ಮ ಜನನಿ ಅಮ್ಮ ಅಮ್ಮ ನಿಸಿದಾಕ್ಷಣ ಕರುಣೆ ತೋರೆದು ಜನಿಸಿದಾಕ್ಷಣ ಕರುಣೆ ತೋರೆದು ಜಲದೊಳ್ಳೆಸೆದು ಗೈಯಲು ಕಂದ ಜನಿಸಿದಾಕ್ಷಣ ಕರುಣೆ ತೋರೆದು ಜಲದೊಳ್ಳೆಸೆದು ಗೈಯಲು ಕಂದನೆನಿಸಿ ಅಂದು ನಿನಗೆ ಅಮ್ಮ ಕಂದನೆನಿಸಿ ಅಂದು ನಿನಗೆ ನಾನು ಗೈರ ಪರಾಧವೇ ನಾನು ಗೈರ ಪರಾಧವೇ ಕಂದ ಅಮ್ಮ ನದಿಯಲ್ಲೇಕೆ ನೋಗಿದೆ ಮಾತೆಯೇ ಮಮತೆಯೇ ನದಿಯಲ್ಲೇಕೆ ನೋಗಿದೆ ನಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನು ಕಂದ ಅಮ್ಮ ಬಾಲ್ಯದಿಂದಲೂ ಅಲೆದೆನು ಸೋತನೆಂಬ ನಿಂದನೆಯನು ಮುಳುಗಿ ಬಹಳ ನೊಂದೆನು ಅಮ್ಮ ಸೋತನೆಂಬ ನಿಂದನೆಯನು ಮುಳುಗಿ ಬಹಳ ನೊಂದೆನು ಹಡೆದ ಜನನಿ ಜನಕರಾರು ಹಿಂದೂ ಕಂಬನಿ ಕರುಣಿ ಹಿಂದೂ ಕಂಬನಿ ಕರುಣಿ ಮಗನೇ ಏಕೆ ನೋಡಿದೆ ಹಾಗೆಯೇ ಮಮತೆಯೇ ಏಕೆ ನೋಡಿದೆ ಅಮ್ಮ ಅಮ್ಮ ಜನನಿ ಅಮ್ಮ 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 ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದಂತಹ ಅಪರಾಧವಾದರೂ ಏನು ತಾಯಿ ಅಮ್ಮ ಅಲ್ಲಿದ್ದ ಜಲಚರ ಪ್ರಾಣಿಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೇ ಬಿಟ್ಟು ಬಿಟ್ಟವು ಕಾಡಿನಲ್ಲಿರುವ ಕ್ರೂರಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆ ವಾತ್ಸಲ್ಯದಿಂದ ಸಾಕಿಸಲು ಎಲ್ಲರೂ ನನ್ನನ್ನು ಸೋತ ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ಇದನ್ನೆಲ್ಲ ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ, ಹೇಗೆ ತಾಯಿ ಸುಮ್ಮನಾದೆ? ಹೋಗಲಿ ಬಿಡು ತಾಯಿ, ನೀನು ನನ್ನನ್ನು ಹೆತ್ತ ತಾಯಿ, ದೈವಕ್ಕೆ ಸಮನಳು. ನಿನ್ನನ್ನು ದ್ವೇಷಿಸಿದರೆ
ನಾನು ಪರಮ ಪಾಪಿಯಾಗುವೆನು. ಎಷ್ಟು ದಿನದ ಮೇಲಾದರೂ ಈ ಪಾಪಿ ಮಗನ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಮಗನೇ ಶೋಲೆದಂತಿಹುದು ನಿನ್ನ ನಿಂದನೆ, ಕರುಳ ಬಿದುವರ ಬರುವ ಬೇಗೆ ಸಹಿಸಲಾಗದ ವೇದನೆ. ಕಂದ ಮಗನೇ, ಜರಿಯದಿರೋ ಮಗನೇ, ಜರಿಯದಿರೋ, ಜರಿಯದಿರೋ ಮಗನೇ, ಜರಿಯದಿರೋ. ನಿಂದನೆಯಂ ಸಹಿಸೆನಾ, ನಿಂದನೆಯಂ ಸಹಿಸೆನಾ. ಜರಿಯದಿರೋ ಮಗನೇ, ಜರಿಯದಿರೋ. ಕಂದ ಇಂತಾಗುವುದೆಂದು ಹರಿಯದೆ ನಾನಂದು, ಇಂತಾಗುವುದೆಂದು ಹರಿಯದೆ ನಾನಂದು. ಮಹರ್ಷಿ ಇತ್ತ ಮಂತ್ರವಾ ಜಪಿಸಲು ಕ್ಷಣದೊಳು ನೀಂ ಜನಿಸಿದೆ ಕರ್ಣರಿ. ಇಂತಾಗುವುದೆಂದು ಹರಿಯದೆ ನಾನಂದು, ಇಂತಾಗುವುದೆಂದು ಹರಿಯದೆ ನಾನಂದು. ಮಹರ್ಷಿ ಇತ್ತ ಮಂತ್ರವಾ ಜಪಿಸಲು ಕ್ಷಣದೊಳು ನೀಂ ಜನಿಸಿದೆ ಕರ್ಣದಿ. ಲೋಕಪವಾದವು ಬರುವುದು ಎಂದು ನಾ ಲೋಕಪವಾದವು ಬರುವುದು ಎಂದು ನಾ ಹರಿಯುವ ಗಂಗಾ ನದಿಯಲೆಸೆದೆನೋ, ಹರಿಯುವ ಗಂಗಾ ನದಿಯಲೆಸೆದೆನೋ. ಅಂದಿನಿಂದಲೂ ನೀಯ ತೆತ್ತು ನೊಂದೆಯೋ ಮಗನೇ ಕಂದ. ಅಂದಿನಿಂದಲೂ ನೀಯದೆಷ್ಟು ನೊಂದೆಯೋ ಮಗನೇ. ಜನಿಸಿದೆ ಪಾಪಿಯ ತಾಯಿ ಒಡಲಿಂದ, ಮನ್ನಿಸು ಮಾತೆಯ ತಾಯಿಯ ಕಂದ. ಬಾಳಲಿ ನಾ ಬಲು ನೊಂದೇನೋ, ಬಾಳಲಿ ನಾ ಬಲು ನೊಂದೇನೋ. ಜರಿಯದಿರೋ ಮಗನೇ, ಜರಿಯದಿರೋ, ಜರಿಯದಿರೋ ಮಗನೇ, ಜರಿಯದಿರೋ ಮಗನೇ. ಕಂದ ಕಂದ, ನೀನೀಗೆ ಮಾತನಾಡಬೇಡ. ಮೊದಲೇ ನೊಂದು ಬೆಂದಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವವು. ನೀ ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆಲ್ಲ ನಾನೇ ಕಾರಣಳು. ಈ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು. ಈ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು. ಅಮ್ಮ, ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರಲ್ಲ ತಾಯಿ. ನಾನು ಹತಭಾಗ್ಯನಮ್ಮ.
ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವವರು ಆ ಪಾಂಡವರಲ್ಲವೇ? ಈ ಪ್ರಪಂಚದಲ್ಲಿ ಸುಕೃತಶಾಲಿಗಳು. ಈ ಪಾಪಿಗೆ ಅಂತಹ ಪುಣ್ಯವು ಎಲ್ಲಿಂದ ಲಭಿಸಬೇಕು? ಬಿಡಮ್ಮ ನಿನ್ನ ಚಿಂತೆಯನ್ನು. ಆಗಲ್ಲ ಕಂದ, ಆದದ್ದು ಆಗಿ ಹೋಯಿತು. ಇಲ್ಲಿ ನೋಡು, ಆ ಕೌರವರೊಡನೆ ಸೇರಬೇಡ, ಪಾಂಡವರೊಡನೆ ಸೇರಿಕೋ ಮಗನೇ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನು ಬೇಕಾದರೂ ಕೇಳುತ್ತಾಯಿ ನಡೆಸಿಕೊಡುವನು. ನಾನು ಜೀವಿಸಿರುವ ತನಕ ದ್ರೋಹವನ್ನು ಮಾಡುವುದಿಲ್ಲ, ಮಾಡಲಾರೆನಮ್ಮ. ಹಾಗಲ್ಲ ಮಗನೇ, ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ, ಸೌಭದ್ರ ದಾನವನ್ನು ಮಾಡು ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಹೊರೆದಾತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸದಿಹರೇ? ಇಂತಹ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆ ಮಾಡುತ್ತಾಯಿ. ಕಂದ, ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ? ಅಮ್ಮ, ಆ ಪಾಂಡವರು ಇದುವರೆಗೂ ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿ ಇರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ? ನೀನೇಕೆ ಚಿಂತಿಸುವೆ? ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮರು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲಿರುವುದು. ಅಮ್ಮ, ಬಿಡಮ್ಮ ನಿನ್ನ ಚಿಂತೆಯನ್ನು. ಚಿಂತಿಸದೆ ಹೇಗಿರಲಿ, ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾ ಚಿಂತಿಸದೆ ಹೇಗಿರಲಿ ಮಗನೇ? ಕಂದ ಕಂದ, ಹೋಗಲಿ ಹೋಗಲಿ, ನಾಳಿನ ಯುದ್ಧರಣ ರಂಗದಿಂದ ಯುದ್ಧದಲ್ಲಿ ನಾನು ಪರಾಮುಖನಾಗು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವವರೆಗೂ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿವೆನು. ಅಮ್ಮ, ಈ ಪ್ರಪಂಚವೇ ಕುಲಹೀನನೆಂದು ದೂಡಿಬಿಟ್ಟಾಗ ಬಹುಮನ್ನಣೆಯಿಂದ ಸಾಕಿ ಸಲಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಲಿಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಗನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಾ ಆಗಲಾರದು. ನಾನು ಪರೋನ್ಮುಖನಾಗಲಾರೆನು ತಾಯಿ. ಕಂದ, ಹೋಗಲಿ ಬಿಡು, ಹೋಗಲಿ. ನಾಳಿನ ಶುದ್ಧರಣ ರಂಗದಲ್ಲಿ ಪಾಂಡವರಾರಾದರೂ ನಿನ್ನ ಕೈಗೆ ಸಿಲುಕುವರೆ? ಅವರನ್ನು ಕೊಲ್ಲಬೇಡಪ್ಪ. ಆಗಬಹುದು. ಯಾರನ್ನಾದರೂ ಉಳಿಸುವುದರು ನನ್ನ ಪರಮವೀರ ಅರ್ಜುನನ್ನು ಮಾತ್ರ ಖಂಡಿತವಾಗಿ ಉಳಿಸಲಾರೆ. ಹೌದಮ್ಮ, ಆ ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ಈ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮೀರರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅರ್ಜುನನಿಂದ ನಾನೇ ಮೃತನಾದರೂ, ನನ್ನಿಂದ ಅರ್ಜುನನೇ ಮೃತನಾದರೂ ನಿನಗೈವರು ಮಕ್ಕಳು ಉಳಿದೇ ಉಳಿಯುವರು. ಬಿಡಮ್ಮ ನಿನ್ನ ಚಿಂತೆಯನ್ನು. ಹೋಗಲಿ ಬಿಡು ಮಗನೇ, ನಿನ್ನ ನೆಚ್ಚಿಗೆ ತೊಂದರೆಗೆ ನಾ ಗುರಿಪಡಿಸಲಾರೆ. ಆದರೆ ಕೊನೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಅದೇನು ಹೇಳು ತಾಯಿ? ಖಂಡಿತವಾಗೂ ನಡೆಸಿಕೊಡುವೆಯಾ? ಅದೇನು ಹೇಳು ತಾಯಿ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು? ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದರೆ
ಮೆಚ್ಚುವನೆ ಆ ಭಾಸ್ಕರನು ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ನಿಜನೇ ಮಗನೇ. ಹೌದಮ್ಮ, ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನಿ ಆದ ಕಮಲದಾಣೆ ಬಿಡು ಚಿಂತೆಯ ಜನನೇ ಜನನೇ. ದೊಡ್ಡ ಬಾಣವ ತೊಡದಿರು ರಣದಿ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡವೆನು ಮನ್ನಿಸು ಮಾತೆಯ ನೀನ ಪ್ರಾಣ ಪದಕ. ದೊಡ್ಡ ಬಾಣವ ತೊಡದಿರು ರಣದಿ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡವೆನು ಮನ್ನಿಸು ಮಾತೆಯ ನೀನ ಪ್ರಾಣ ಪದಕ. ತೊಡಬೇಡ ಮಗನೇ. ಹಾಸ್ಯೋದನ ಹೀಗಲೀಗ ನೀನು ಕೆಟ್ಟೆ, ಹೀಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನುಮುನಿಗಳೇ, ನೀವೇ ಆ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಬಂದು ನನ್ನ ವಜ್ರದ ಕವಚವನ್ನೇ ಕಸಿದುಕೊಂಡನು. ಆ ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಇನ್ನು ಶ್ರೀಕೃಷ್ಣ ಪರಮಾತ್ಮರು ಬಂದು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡರು. ಹೀಗ ನನ್ನ ಹೆತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಿರುವಳು. ಹಾಗಲಿ ಹಾಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವವು. ಮಾಡಲಿ ಮಾಡಲಿ, ಪೌರುಷವಿರುವವರಿಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿವಿನು. ಉಳಿದಿದ್ದು ದೈವ ಇಚ್ಛೆ. ಹೆತ್ತ ಕರುಳಿನ ಬಾಧೆಯನು ನಾವದಿಲ್ಲೇ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡನುಲ್ಲೇ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಡಿಡನುಲ್ಲೇ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೇ ಜನನೇ. ಈ ನಿನ್ನ ಮಾತಿನಲ್ಲಿ ಯಾವ ಸಂದೇಹವೂ ಇಲ್ಲವಲ್ಲ? ಹೌದಮ್ಮ, ಸಂದೇಹವ ಬಿಡು ಈ ಕಣ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು.
ಬರಲಿ, ಈ ಭೂಮಿಯ ಬಿರಿದು ನಿಲ್ಲಲಿ, ಮುಗಿಲ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ, ಇಟ್ಟಾಳೆ ತಪ್ಪೆ ನಮ್ಮ ನಿನ್ನಾಳೆ ಸತ್ಯವಮ್ಮ, ಬಿಡು ಚಿಂತೆಯ ಜನನಿ. ಅಮ್ಮ, ಕಂದ, ಶ್ರೀಕೃಷ್ಣ ಪರಮಾತ್ಮರ ಕುಟಿಲೋಪಾಯವು ಫಲಿಸಿತು. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಹೋಗಿ ಬರಲೇ? ಅಮ್ಮ, ಸ್ವಲ್ಪ ದಯಮಾಡಿ ನಿಲ್ಲುವಿರಾ? ಅಮ್ಮ, ಅಮ್ಮ, ಹೆತ್ತ ತಾಯಿಯ ಪ್ರಥಮ ಸಂದರ್ಶನ ಹಿಂದಾಯಿತು. ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂದು ತೋರುತ್ತಿರುವುದು. ಈ ಮಹಾಭಾರತದ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ. ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮೃತನಾದರೆ ಸತ್ಯಸಂಧನನಾದ ಆ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳೆಂದು ಮಾಡಿಸಬೇಕೆಂದು ಬಹು ವಿನಯದಿಂದ ಪ್ರಾರ್ಥಿಸುವೆನು ತಾಯಿ. ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೇ ಎಂತೋ. ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೇ ಎಂತೋ. ಬಗೆ ಬಗೆಯೊಳು ಒಂದು ಕಣ್ಣೀರ ಕರೆದೆ, ಬಗೆ ಬಗೆಯೊಳು ಒಂದು ಕಣ್ಣೀರ ಕರೆದೆ. ಅಮ್ಮ, ಅಮ್ಮ, ಹೋಗಿ ಬರುವೆಯಾ? ಅಮ್ಮ, ಹೋಗಿ ಬರುವೆಯಾ? ಹೋಗಿ ಬರುವೆಯಾ? ಅಮ್ಮ, ಹೋಗಿ ಬರುವೆಯಾ? ಮಗನೇ, ನಿನ್ನ ಮಗವನು ಈ ಯುಗದಿ ಕಾಣಲಹುದೇ ಇಂದು. ಮಗನೇ, ನಿನ್ನ ಮಗವನು ಈ ಯುಗದಿ ಕಾಣಲಹುದೇ ಇಂದು. ಬಗೆ ಬಗೆಗಳು ನೊಂದು ಕಣ್ಣೀರಗಲಿವೆ, ಬಗೆ ಬಗೆಯಳು ನೊಂದು ಕಣ್ಣೀರಗಲಿವೆ. ಕಂದ, ಮಗನೇ, ಹೋಗಿ ಬರುವೆನು. ಮಗನೇ, ಹೋಗಿ ಬರುವೆನು. ಹೋಗಿ ಬರುವೆಯಾ? ಅಮ್ಮ, ಹೋಗಿ ಬರುವೆಯಾ? ಹೋಗಿ ಬರುವೆನು. ಮಗನೇ, ಹೋಗಿ ಬರುವೆನು. ಹೋಗಿ ಬರುವೆಯಾ? ಅಮ್ಮ, ನೀ ಹೋಗಿ ಬರುವೆಯಾ? ಕಾಲದ ಉದಯ ಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ಸ್ವರದಂತೆ ಕೇಳಿ ಬಂತು. ರಕ್ತವರ್ಣದ ಕರಾಳ ಧೂಮಕೇತು ಒಂದು ಕಣ್ಣಿನ ಮುಂದೆ ಬಂದು ನಿಂತಂತಾಯಿತು. ಆಕಾಶದಲ್ಲಿರುವ ನಕ್ಷತ್ರಗಳು ಒಂದೆರಡು ಭೂಮಿಗುರುಳಿದವು. ಏ ದಯಾಮಯ, ಈ ನಿಮಿತ್ತಗಳನ್ನೆಲ್ಲ ನೋಡುತ್ತಿದ್ದರೆ ಕುರುಕುಲಕ್ಕೆ ಯಾವ ಅನರ್ಥವು ಪ್ರಾಪ್ತವಾಗುವುದೋ ಕಾಣಿನಲ್ಲ. ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ? ಅಮ್ಮ, ದಿನ ಯುದ್ಧಕ್ಕಾಗಿ ಹೊರಟರು, ನನ್ನನ್ನು ಆಶೀರ್ವದಿಸು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಹೋಗಲು ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ನಾನು ಯಾರ ಅನುಮತಿಯನ್ನು ಕೇಳುವುದಿಲ್ಲ. ಈಗಾಗಲೇ ನಮ್ಮ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಿರುವುದು ನಿನಗೆ ತಿಳಿಯದೇ ಮಾತಾ? ತಿಳಿದಿರುವೆನು. ಅದು ನಿನ್ನ ಢಾಂಬಿಕ ಪ್ರದರ್ಶನವೆಂದು ನಾನು ಭಾವಿಸಿದ್ದೇನೆ. ನೀನು ನಿಜವಾಗಿಯೂ ಯುದ್ಧವನ್ನು ನೋಡಿರುವೆ ಎಂದು ನಾನು ಖಂಡಿತವಾಗಿಯೂ ಭಾವಿಸಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನೀತಿ ಪ್ರಳಯ ಮಹಾವಿಪ್ಲವ.
ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಬೇಡ ಮಗನೇ, ನನ್ನ ಮಾತನ್ನು ಕೇಳು, ಯುದ್ಧದ ಚಿಂತೆಯನ್ನು ಬಿಡು. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವುದು. ಒಂದಲ್ಪ ಇದ್ದ ಸಲುವಾಗಿ ನೀನು ಇಷ್ಟೊಂದು ಕಾತರಳಾಗಿವೆಯಾ? 100 ಜನ ವೀರಪತ್ರನ ಅಡೆದ ತಾಯಿ, ಒಂದಲ್ಪ ಇದ್ದ ಸಲುವಾಗಿ ನೀನು ಇಷ್ಟೊಂದು ಕಾತರಳಾಗುವ ತಾಯಿ. ಯುದ್ಧವು ಕ್ಷತ್ರಿಯ ಧರ್ಮ, ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ಕಂದ, ಅಮ್ಮ, ದುಡುಕಿನಿ ಕೆಳಬೇಡ, ಕೆಡುಕನಾಗಿಸಬೇಡ. ದುಡುಕಿನಿ ಕೆಳಬೇಡ, ಕೆಡುಕನಾಗಿಸಬೇಡ. ಪಾಂಡವರೋಳು ನೀ ದ್ವೇಷವೆನಿಸಬೇಡ. ಅಮ್ಮ, ಪಾಂಡವರೋಳು ನೀ ದ್ವೇಷವೆನಿಸಬೇಡ. ಗುರು ಪಾಂಡವರ ಸಾಧನ ಸಮರ. ಗುರು ಪಾಂಡವರ ಸಾಧನ ಸಮರ. ಸಾಹಸದಿಂದಲೇ ಸಾಧಿಸದಿರುವಿರ. ಸಾಹಸದಿಂದಲೇ ಸಾಧಿಸದಿರುವಿರ. ಛಲವೇಗೆ ಕಂದ, ಛಲವೇಗೆ ಸುಗರ, ಛಲವೇಗೆ ಗುರುನಂದನ. ಈ ಕಡು ನುಡಿಗಳಲ್ಲಿ ನುಡಿಯದಿರು ನೀ. ಈ ಕಡು ನುಡಿಗಳಲ್ಲಿ ನುಡಿಯದಿರು ನೀ. ಸಾಕು ನಿನ್ನ ನೀತಿ ಬೋಧೆ ಕೇಳನು. ಸಾಕು ನಿನ್ನ ನೀತಿ ಬೋಧೆ ಕೇಳನು. ಕುರುಪತಿಗೆ ಸಮನಿಹರೆ ದೊರೆಯೊಳಗೆ ಭಯವೇಕೆ ಬಿಡು ಮಾತೆಯೇ. ನಿನ್ನ ಕುಲದಾದಿರೇತಗೆ ಧೀಮಂತ ಮದನ ಭಯವೇಕೆ ಬಿಡು ಮಾತೆಯೇ. ಅಮ್ಮ, ವರಗಾಂಧಾರ ವಂಶಜ ನಂದಿನಿ. ವರಗಾಂಧಾರ ವಂಶಜ ನಂದಿನಿ. ಶತಸುತರ ಪಡೆದ ಮಹಾಜನನಿ. ಅಮ್ಮ, ಶತಸುತರ ಪಡೆದ ಮಹಾಜನನಿ. ವ್ಯಾಕುಲವೇಗೆ ಪಡದಿರು ಚಿಂತೆ. ವ್ಯಾಕುಲವೇಗೆ ಪಡದಿರು ಚಿಂತೆ. ಛಲದಂಗ ಮಲ್ಲನ ಛಲವನು ಅರಿತು. ಛಲದಂಗ ಮಲ್ಲನ ಛಲವನು ಅರಿತು. ಭಯವೇಕೆ ಬಿಡು ಮಾತೆಯೇ. ನಿನ್ನ ಕುಲದಾದಿರೇತಗೆ ಧೀಮಂತ ವದನ ಭಯವೇಕೆ ಬಿಡು ಮಾತೆಯೇ. ಧರ್ಮದ ರಹಸ್ಯವನ್ನು ತಿಳಿಸಿದ್ದಾರೆ ಕುಮಾರ. ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ, ಮೋಸದಿಂದ ರಾಜ್ಯವನ್ನ ಅಪಹರಿಸಿದೆ. ದುರ್ಯೋಧನ, ಈಗಲಾದರೂ ಕೇಳು, ಈ ತಾಯಿಯ ಮಾತನ್ನು ನಿರಾಕರಿಸಬೇಡ. ಪಾಂಡವರು 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 ಮಾಡಿದ ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ಶತಾಧಿಕಾರಿ ತಾಯಿ ಪತ್ನಿ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಸಾಮಾನ್ಯ ಮಾನವಂತಿರಲಿ. ಒಬ್ಬ ಕ್ಷತ್ರಿಯನ ಧರ್ಮವೂ ಅಲ್ಲ. ನನ್ನ ಪತ್ನಿ ಭಾನುಮತಿಗಾಗಲಿ, ನನ್ನಂತರ ಓರ್ವ ದಾಸಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನು ಏನು ಮಾಡ್ತಿದ್ದೆ ಬಲ್ಲೆ ಜನನಿ? ಏನು ಮಾಡುತ್ತಿದ್ದೆ? ಪಣಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯ ಪ್ರತಿಕಕ್ಷೆಯಾಗಿ ನಿಂತಿದ್ದರು. ಲೆಕ್ಕಿಸದೆ ಪ್ರತಿರೋಧವನ್ನು ಮಾಡ್ತಿದ್ದೆ ಜನನಿ. ಆದರೆ ಆ ಧರ್ಮ ದುರ್ರಿಣದ ಪಾಂಡವರು ಮಾಡಿದ್ದದರೆ ಕೈಯಲ್ಲಾಗದ ಎಡಿಯು, ನಿಸ್ಸಹಾಯಕನು, ತಾಟಸ್ಥ್ಯ ಭಾವ. ಅದಕ್ಕಾಗಿಯೇ ಅಮ್ಮ ನನಗೆ ಅವರ ಮೇಲೆ ಅಷ್ಟೊಂದು ದ್ವೇಷ. ಅವರು ಭರತವಂಶದ ಕಳಂಕ ಸ್ವರೂಪರು. ಅವರನ್ನು ಸಮೂಲನವಾಗಿ ನಾಶ ಮಾಡಿ ದುಷ್ಯನು, ಶಂತನು, ದುಷ್ಯಂತನು ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ದೇಶ ಅಮ್ಮ. ನಾನು ಅದರ ಸಲುವಾಗಿ ದೀಕ್ಷಾಬದ್ಧನಾಗಿರು. ನನ್ನನ್ನು ಆಶೀರ್ವದಿಸು ಜನನಿ. ನತಿಂಸೆಗೆ ನನ್ನ ಅಶುಭ ಕಾಮನೆಯು ಅಷ್ಟೊಂದು ಅಗತ್ಯವಿಲ್ಲ. ನಾನು ನಿನ್ನನ್ನು ಆಶೀರ್ವದಿಸಲಾರೆನು. ನೀನ್ ಇಲ್ಲಿಂದ ಹೊರಟು ಹೋಗೋ. ಅಮ್ಮ, ಮಾತೃವಾಕ್ಯಗಳನ್ನು ತಿರಸ್ಕರಿಸಿದ ಪಾಪದ ಫಲವು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಚಿಂತೆ ಇಲ್ಲ. ನಾನಾ ಶತ್ರುಗಳನ್ನು ಆಹ್ವಾನಿಸಿ ಎತ್ತಿರುತ್ತೇನೆ. ದುರ್ಯೋಧನ,
ಅಮ್ಮ ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವಲ್ಲ. ಅಮ್ಮ ಹಸ್ತಿನಾವತಿಯ ರತ್ನ ಸಿಂಹಾಸನದ ರಕ್ತದ ಕೋಡಿಯಲ್ಲಿ ಅರಿಯಲಿ. ಹಸ್ತಿನಾವತಿಯ ಸ್ತ್ರೀಯರೆಲ್ಲವೂ ತಮ್ಮ ತಮ್ಮ ಮಾಂಗಲ್ಯಗಳನ್ನು ಕೈಯಲ್ಲಿಡಿದು ನಿಲ್ಲುವರು. ಹಿಡಿದು ನಿಲ್ಲಲಿ. ಹಸ್ತಿನಾವತಿಯ ರಕ್ತದ ಕೋಡಿಯಲ್ಲಿ ಮುಳುಗಲಿ. ದುರ್ಯೋಧನ ದುರ್ಯೋಧನ ದುರ್ಯೋಧನ, ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ ನಾನು ಈ ಕ್ಷಣದಿಂದ ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾನ್ ದುರ್ದಾನವ. ಹಾಗಾದರೆ ಕೇಳು, ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ, ಇಲ್ಲಿಂದ ಹೊರಟು ಹೋಗು. ಹೇ ದಯಾಮಯ, ನನ್ನ ಮಕ್ಕಳಲ್ಲಿ ಅಧಿಕ ಪ್ರೀತಿಯಿಂದ ಸಾಕಿ ಸಲಹಿದ್ದು ನಾನು ದುರ್ಯೋಧನಲ್ಲವೇ? ಇರಲಿ, ಅವನನ್ನು ಕರೆಯಿಸಿ ಆಶೀರ್ವದಿಸಿ ಕಳಿಸುವೆನು. ಕಂದ. ಅಮ್ಮ. ದುರ್ಯೋಧನ. ಅಮ್ಮ. ನನ್ನೆದುರು ಮೊಣಕಾಲೂರಿ ಕುಳಿತುಕೋ. ಗಾಂಧಾರಿಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಕೂಡ ವಜ್ರಕ್ಕಿಂತಲೂ ಕಠಿಣವಾಗಲಿ. ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಜಯವಾಗಲಿ. ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ. ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕಣಗಳು ಆಗಿ ರಣಕಂಕಣ ತೊಟ್ಟಿರುವ ಈ ಛಲದಂಕ ಮಲ್ಲಿಗೆ ಜಯವಾಗಲೇಬೇಕು. ಸಾವಕಾಶವೇಕೆ? ಮೊಳಗಲಿ ರಣಬೇರಿಗಳು, ದಶ ದಿಕ್ಕುಗಳು ಕೀವುಡಾಗಂತೆ ಬೋರ್ಗೆರೆಯಲ್ಲಿ ರಣ ಕಹಳೆಗಳು, ಆರೋಡಲಿ ನಮ್ಮ ಸರ್ಪ ಲಾಂಛನ. ಇಂದಿನದ ಮಂಗಳ ಮುಂಬಳಕ್ಕೆ ಆ ಪಾಂಡವರ ಮಂಗಳಕ್ಕೆ ನಾಂದಿ.